ನಾಡಿನ ಸಮಸ್ತ ವೀಕ್ಷಕರಿಗೂ ಇಂದಿನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಹೇಳ್ತಾ, ವೀಕ್ಷಕರೇ, ಜೂನ್ 10 2024 ಸೋಮವಾರ ನಿಮ್ಮ ರಾಶಿ ಫಲಗಳು ಹೇಗಿದೆ, ಪಂಚಾಂಗ ಫಲ ಹೇಗಿದೆ, ಮತ್ತೆ ಇವತ್ತಿನ ದಿನ ಮುಹೂರ್ತಗಳು ಹೇಗಿದೆ, ಯಾವ ರಾಶಿಗೆ ಒಳ್ಳೆ ಫಲ, ಯಾವ ರಾಶಿಗೆ ಕೆಟ್ಟ ಫಲ ಅನ್ನುವಂಥದ್ದು ಸಂಪೂರ್ಣವಾದ ಮಾಹಿತಿಗಳು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇವೆ. ಇನ್ನು ಇವತ್ತಿನ ದಿನದಲ್ಲಿ ಯಾರ್ಯಾರು ಹುಟ್ಟು ಹಬ್ಬ, ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆಯನ್ನು ಮಾಡ್ಕೋತಾ ಇದ್ದೀರೋ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ವಿಡಿಯೋ ನೋಡುತ್ತಿರುವ ವೀಕ್ಷಕ ಪ್ರಭುಗಳಿಗೆ ಆರೋಗ್ಯ, ಆಯಸ್ಸು, ನೆಮ್ಮದಿ, ಸುಖ, ಸಂಪತ್ತನ್ನು ಕೊಟ್ಟು ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಎಂದು ನನ್ನ ಆರಾಧ್ಯ ದೇವಿ ಶ್ರೀ ದುರ್ಗಾದೇವಿ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ, ನನ್ನ ಎಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ಬಂಧುಗಳಿಗೆ ನಾನು ನಿಮ್ಮ ವಿದ್ವಾನ್ ಶ್ರೀ ದೇವರಾಜ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ವೀಕ್ಷಕರು, ನೀವಿನ್ನೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡುತ್ತಿದ್ದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಜೊತೆಗೆ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕದಲ್ಲಿ ಬಂದು ತಲುಪುತ್ತೆ. ವೀಕ್ಷಕರೇ, ಇವತ್ತಿನ ಪಂಚಾಂಗ ಫಲ ಹೇಗಿದೆ ಅನ್ನುವಂಥದ್ದು ನೋಡೋಣ. ದಿನಾಂಕ 10 ಜೂನ್ 2024 ಸೋಮವಾರ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ. ಸೂರ್ಯೋದಯ 5 ಗಂಟೆ 53 ನಿಮಿಷಕ್ಕೆ ಆದರೆ ಸೂರ್ಯಾಸ್ತ 6 ಗಂಟೆ 46ಕ್ಕೆ ಆಗ್ತಕ್ಕಂಥದ್ದು. ಮತ್ತೆ ತಿಥಿ ಬಂದು ಚೌತಿ ತಿಥಿ, ಮಧ್ಯಾಹ್ನ 4 ಗಂಟೆ 14 ನಿಮಿಷದವರೆಗೂ ಇರುತ್ತೆ. ನಂತರ ಪಂಚಮಿ ತಿಥಿ ಪ್ರಾರಂಭವಾಗುತ್ತೆ. ನಕ್ಷತ್ರ ಪುಷ್ಯ ನಕ್ಷತ್ರ, ಮಧ್ಯಾಹ್ನ 9 ಗಂಟೆ 40 ನಿಮಿಷದವರೆಗೂ ಇರುತ್ತೆ. ನಂತರ ಆಶ್ಲೇಷ ನಕ್ಷತ್ರ ಪ್ರಾರಂಭವಾಗುತ್ತೆ. ಇನ್ನು ಯೋಗ ಬಂದು ಧ್ರುವ ಯೋಗ, ಸಾಯಂಕಾಲ 4 ಗಂಟೆ 48 ನಿಮಿಷದವರೆಗೂ ಇರುತ್ತೆ. ತದನಂತರ ವ್ಯಾಘಾತ ಯೋಗ ಪ್ರಾರಂಭ ಆಗುತ್ತೆ. ಇನ್ನು ಕರ್ಣ ಬಂದು ವನಿಜ, ಬೆಳಗ್ಗೆ 3 ಗಂಟೆ 54 ನಿಮಿಷದವರೆಗೂ ಇರುತ್ತೆ. ನಂತರ ವಿಷ್ಟಿ ಪ್ರಾರಂಭವಾಗುತ್ತೆ. ಇನ್ನು ಈ ದಿನದ ವಿಶೇಷವಾದಂಥ ಮುಹೂರ್ತಗಳು ನೋಡೋದಾದ್ರೆ, ರಾಹುಕಾಲ ಬಂದು ಬೆಳಿಗ್ಗೆ 7 ಗಂಟೆ 34 ನಿಮಿಷದಿಂದ 8 ಗಂಟೆ 52 ನಿಮಿಷದವರೆಗೂ ಇರುತ್ತೆ. ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆ 5 ನಿಮಿಷದಿಂದ 3 ಗಂಟೆ 50 ನಿಮಿಷದವರೆಗೂ ಇರುತ್ತೆ. ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 48 ನಿಮಿಷದವರೆಗೂ ಇರುತ್ತೆ. ಯಮಗಂಡ ಕಾಲ ಮಧ್ಯಾಹ್ನ 12 ಗಂಟೆ 21 ನಿಮಿಷದಿಂದ 2 ಗಂಟೆ 5 ನಿಮಿಷದವರೆಗೂ ಇರುತ್ತೆ. ದುರ್ಮುಹೂರ್ತ ಮಧ್ಯಾಹ್ನ 5 ಗಂಟೆ 27 ನಿಮಿಷದಿಂದ 6 ಗಂಟೆ 23 ನಿಮಿಷದವರೆಗೂ ಇರುತ್ತೆ. ನೋಡಿ ವೀಕ್ಷಕರೇ, ನೀವು ಯಾವುದೇ ಶುಭ ಕಾರ್ಯಗಳು ಮಾಡುವ ಮುಂಚೆ ಈ ಎಲ್ಲಾ ಮುಹೂರ್ತಗಳು ನಿಮಗೆ ತುಂಬಾ ಅವಶ್ಯಕತೆ ಆಗಿರುತ್ತೆ. ಹಾಗಾಗಿ ನಿಮ್ಮ ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯಗಳು ಇದ್ದರೂ ಆ ಸಮಯದಲ್ಲಿ ಈ ಮುಹೂರ್ತಗಳನ್ನು ಉಪಯೋಗಿಸಿಕೊಂಡು ಶುಭ ಕಾರ್ಯಗಳನ್ನು ಮಾಡಿ. ಇನ್ನು ವೀಕ್ಷಕರೇ, ನಿಮ್ಮ ರಾಶಿಯ 12 ರಾಶಿಗಳ ಫಲ ಹೇಗಿದೆ ಅನ್ನುವಂಥದ್ದು ಬನ್ನಿ ನೋಡೋಣ. ಮೇಷರಾಶಿಯವರಿಗೆ ಅದೃಷ್ಟವಾದಂಥ ಸಂಖ್ಯೆ 10 ಆಗಿದ್ರೆ ಅದೃಷ್ಟವಾದಂಥ ದಿಕ್ಕು ಈಶಾನ್ಯ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟವಾದಂಥ ಬಣ್ಣ ನೇರಳೆ ಬಣ್ಣ ಆಗಿರುತ್ತೆ. ಇನ್ನು ಮೇಷರಾಶಿಯವರಿಗೆ ವಿಜಯೋತ್ಸವವು ನಿಮಗೆ ಪ್ರಚಂಡ ಸಂತೋಷವನ್ನು ನೀಡುತ್ತೆ. ನಿಮ್ಮ ಸಂತೋಷವನ್ನು ಅನುಭವಿಸಲು ಅಂದ್ರೆ ಆನಂದಿಸಲು ನೀವು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಬಹುದು. ಜೊತೆಗೆ ನೀವು ಹಣ ಉಳಿಸೋದು ಕಷ್ಟ ಆದರೂ ಕೂಡ ನೀವು ಅತಿಯಾಗಿ ಖರ್ಚು ಮಾಡುವ, ನಿಮ್ಮ ಪರ್ಸು ಕಳೆದುಕೊಳ್ಳುವ ಸಾಧ್ಯತೆಗಳು ತುಂಬಾ ಇರುತ್ತೆ. ಆದಷ್ಟು ಇದನ್ನು ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಜೋಪಾನವಾಗಿ ನಿಮ್ಮ ಹಣದ ಒಂದು ವಿಚಾರ ಆಗಿರ್ಬೋದು, ನಿಮ್ಮ ಒಂದು ಪರ್ಸ್ ವಿಚಾರದಲ್ಲಿ ಆಗಿರ್ಬೋದು, ಸ್ವಲ್ಪ ಎಚ್ಚರವಿರಿ. ಹೊರಗಡೆ ಹೋದಾಗ, ಔಟ್ಸೈಡ್ ಎಲ್ಲಾರು ಹೋದಾಗ ಸ್ವಲ್ಪ ಜಾಗ್ರತೆಯಿಂದ ಇರೋದು ತುಂಬಾ ಉತ್ತಮವಾಗಿರುತ್ತೆ. ಇನ್ನು ಕೆಲವು ಸಮಸ್ಯೆಗಳು ನಿಮಗೆ ಖಂಡಿತವಾಗ್ಲೂ ಬರುವಂತ ಸಾಧ್ಯತೆಗಳಿರುತ್ತೆ. ಕಿರಿಯ ಸಹೋದರ ಅಥವಾ ಸಹೋದರಿ ನಿಮ್ಮ ಸಲಹೆ ಪಡೆಯಬಹುದು. ಸ್ವಲ್ಪ ಸಂಘರ್ಷದ ಹೊರತಾಗಿಯೂ ಕೂಡ ನಿಮ್ಮ ಪ್ರೀತಿಯ ಜೀವನವು ತುಂಬಾ ಉತ್ತಮವಾಗಿರುತ್ತೆ.
ಮತ್ತೆ ನೀವು ನಿಮ್ಮ ಸಂಗಾತಿಯನ್ನು ಸಂತೋಷವಾಗಿಸಲು ಯಶಸ್ವಿ ಆಗ್ತೀರಿ. ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲು ಹೊಸ ಯೋಜನೆಗಳನ್ನು, ಹೊಸ ತಂತ್ರಗಳಿಗೆ ಹೊಂದಿಕೊಳ್ತೀರಿ. ಮತ್ತೆ ನಿಮ್ಮ ಶೈಲಿ ಮತ್ತು ಆಸಕ್ತಿಕರವಾಗಿ ಕೆಲಸ ಮಾಡುವ ನಿಮ್ಮ ವಿಧಾನ ನಿಮ್ಮನ್ನು ನಿಕಟವಾಗಿ ವೀಕ್ಷಿಸುತ್ತಿರುವವರಿಗೆ ಆಸಕ್ತಿ ತರಬಹುದು. ಅಂದ್ರೆ ನಿಮ್ಮನ್ನು ಗಮನಿಸುತ್ತಿರುವವರಿಗೆ ನಿಮ್ಮ ಒಂದು ನಡವಳಿಕೆ, ನಿಮ್ಮ ಗುಣಗಳು, ನಿಮ್ಮ ವ್ಯಕ್ತಿತ್ವಗಳು ಗಮನಿಸುವವರಿಗೆ ಒಂದು ಉತ್ತಮವಾದಂತ ಆಕರ್ಷಣೆಯನ್ನು ಹೊಂತೀರಿ. ಜೊತೆಗೆ ನಿಮಗೆ ನೀವು ಸಮಯವನ್ನು ನೀಡೋದು ತಿಳಿದಿದ್ದರೂ ಕೂಡ ಇಂದು ನೀವು ಸಾಕಷ್ಟು ಉಚಿತ ಸಮಯವನ್ನು ಪಡೆಯುವ ಸಾಧ್ಯತೆಗಳಿದೆ. ಅಂದ್ರೆ ನೀವು ಸಮಯವನ್ನು ಟೈಮ್ ಸ್ಪೆಂಡ್ ಮಾಡುವಂತ ಒಂದು ಪ್ರಯತ್ನಗಳನ್ನು ಮಾಡ್ತೀರಿ. ಇನ್ನು ಯಾವುದೇ ಆಟವನ್ನು ಆಡಬಹುದು ಈ ಸಮಯದಲ್ಲಿ, ಅಥವಾ ಜಿಮ್ಗೆ ಹೋಗಬಹುದು. ನಿಮ್ಮ ಜೀವನದ ಪ್ರೀತಿ, ನಿಮ್ಮ ಸಂಗಾತಿಯು ಇಂದು ನಿಮಗೆ ಒಂದು ಅದ್ಭುತವಾದಂತ ಆಶ್ಚರ್ಯವನ್ನು ನೀಡುತ್ತೆ. ಯಾವ ರೀತಿ ಅಂದ್ರೆ ಸಂಗಾತಿಯಿಂದ ಒಂದು ಪ್ರೀತಿ, ಬಾಂಧವ್ಯ, ಜೊತೆಗೆ ಮಮತೆ, ನಿಮ್ಮಲ್ಲಿರುವಂತ ನಡವಳಿಕೆ ಗುಣಗಳು ನಿಮ್ಮ ಇಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಬಾಂಡಿಂಗ್ ಅನ್ನುವಂಥದ್ದು ಈ ಸಮಯದಲ್ಲಿ ಶುರುವಾಗುತ್ತೆ. ಇನ್ನು ಮೇಷರಾಶಿಯವರಿಗೆ ಒಂದು ಒಳ್ಳೆಯ ಅದೃಷ್ಟದ ಫಲವಿದೆ. ಜೊತೆಗೆ ನೀವು ಮಾಡ್ಕೊಳ್ಬೇಕಾದಂತ ಕೆಲವೊಂದು ಪರಿಹಾರಗಳು ಏನಂದ್ರೆ, ಯುವತಿಯರು ಮತ್ತು ಮಹಿಳೆಯರು ಗೌರವಿಸುವುದರಿಂದ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ. ಇನ್ನು ಮುಂದಿನ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 1 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟವಾದಂತ ಬಣ್ಣ ಗುಲಾಬಿ ಬಣ್ಣ ಆಗಿರುವಂತದ್ದು. ಇನ್ನು ವೃಷಭ ರಾಶಿಯವರಿಗೆ ಬಹಳಷ್ಟು ವಿಷಯಗಳು ನೀವು ಬಯಸುತ್ತಿದ್ದಂತೆ ಹಾಸ್ಯದಿಂದ ತುಂಬಿದ ಒಂದು ದಿನ ನಿಮಗೆ ಶುರುವಾಗುತ್ತೆ. ಅಂದರೆ ಸಂತೋಷದ ವಾತಾವರಣ ನಿಮಗೆ ಸೃಷ್ಟಿಯಾಗಲಿದೆ. ಇನ್ನು ಆರ್ಥಿಕ ಜೀವನದ ಸ್ಥಿತಿ ಈ ಸಮಯದಲ್ಲಿ ಉತ್ತಮವಾಗಿರುತ್ತೆ. ಮತ್ತೆ ನೀವು ನಿಮ್ಮನ್ನು ಉಳಿಸಲು ನಿಮಗೆ ಕಷ್ಟವಾಗಬಹುದು. ಆದರೂ ಕೂಡ ಸರಿಯಾದ ಸಂಭಾಷಣೆ ಮತ್ತು ಸಹಕಾರ ಸಂಗಾತಿಯ ಜೊತೆಗಿನ ಸಂಬಂಧವನ್ನು ಉತ್ತಮವನ್ನು ಮಾಡುವಂತ ಪರಿಸ್ಥಿತಿಗಳು ಬರುತ್ತೆ. ಮತ್ತೆ ನೀವು ಒಳ್ಳೆಯ ಅಭಿವೃದ್ಧಿ ಸಾಧಿಸುತ್ತಿರುವಂತ ಒಂದು ಕೆಲವೊಂದು ಪ್ರೇಮ ಜೀವನ ಒಳ್ಳೆಯ ತಿರುವು ತೆಗೆದುಕೊಳ್ಳುತ್ತೆ. ಪ್ರಮುಖ ವ್ಯಾಪಾರ ಸಮಾಲೋಚನೆಯ ಬಗ್ಗೆ ಮಾತನಾಡುವಾಗ ನಿಮ್ಮ ಭಾವನೆಗಳು ನಿಮ್ಮ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅಂದ್ರೆ ನೀವು ಮಾತನಾಡುವಂತ ಶೈಲಿ ಆಗಿರಬಹುದು, ನಿಮ್ಮ ಒಂದು ಒರಟುತನ ಆಗಿರಬಹುದು, ಸ್ವಲ್ಪ ನಿಮ್ಮ ಒಂದು ಮಾತಿನಲ್ಲಿ ಒಂದು ತೂಕ ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಹತ್ತಿರ ಕುಟುಂಬದವರಿಗೆ ಅಥವಾ ನಿಮ್ಮ ಸ್ನೇಹಿತರಿಗಾಗಿ ಕೆಲವೊಂದು ಸಮಯವಿಲ್ಲ. ಮತ್ತೆ ನೀವು ಬಯಸಿದಾಗ ನಿಮ್ಮ ಮನಸ್ಸು ಕೆಟ್ಟು ಹೋಗಬಹುದು. ಆದಷ್ಟು ಸ್ವಲ್ಪ ಎಚ್ಚರವಿರಿ. ಇನ್ನು ನೀವು ಮನಸ್ಥಿತಿ ಮತ್ತು ಹಾಗೆಯೇ ಉಳಿದಿರಬಹುದು. ನಿಮ್ಮ ಒಂದು ಮನಸ್ಥಿತಿ ಆಗಿರಬಹುದು, ನಿಮ್ಮ ಒಂದು ಮನಸ್ಸಾಗಿರಬಹುದು, ಕೆಲವೊಂದು ಕೆಟ್ಟ ಆಲೋಚನೆಗಳಿಗೆ ಹೋಗಬಹುದು. ಆದರೂ ಕೂಡ ನಿಮ್ಮ ಒಂದು ಗಟ್ಟಿ ಮನಸ್ಸಿನಿಂದ ನೀವು ನಿಮ್ಮ ಒಂದು ಜೀವನದಲ್ಲಿ ಮುಂದುವರಿತಾ ಹೋಗ್ತೀರಿ. ಮತ್ತೆ ವೈವಾಹಿಕ ಜೀವನವನ್ನು ಉತ್ತಮವಾಗಿಸುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಜೊತೆಗೆ ನೀವು ನಿರೀಕ್ಷೆಗೂ ಮೀರಿ ಫಲವನ್ನು ಪಡಿತೀರಿ. ಹಾಗೆ ವೃಷಭ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಒಂದು ಒಳ್ಳೆಯ ಶುಭ ಫಲವನ್ನು ತಂದು ಕೊಡುವಂತ ದಿನವಾಗಿದೆ. ಜೊತೆಗೆ ನೀವು ಮಾಡ್ಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸಲು ಬೆಳ್ಳಿಯ ಪಾತ್ರದಲ್ಲಿ ಮೊಸರು ತಿನ್ನುವುದರಿಂದ ಇನ್ನಷ್ಟು ಒಳ್ಳೆಯ ಫಲಗಳು ನಿಮಗೆ ಸೃಷ್ಟಿ ಆಗ್ತವೆ. ಇನ್ನು ಮುಂದಿನ ಮಿಥುನ ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 4 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತೆ. ಅದೃಷ್ಟವಾದಂತ ಬಣ್ಣ ಬಿಳಿ ಬಣ್ಣ ಆಗಿರುವಂತದ್ದು. ಇನ್ನು ಮಿಥುನ ರಾಶಿಯವರಿಗೆ ಈ ದಿನದಲ್ಲಿ ಕೆಲವೊಂದು ಗೆಲುವು ಅನ್ನುವಂಥದ್ದು ನೀವು ಕಾಣ್ತೀರಿ. ಎಲ್ಲದರಲ್ಲೂ ಜಯ, ಮತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ, ನೀವು ಮಾಡುವಂತ ವೃತ್ತಿ ಜೀವನದಲ್ಲಿ, ಜನರ ಒಂದು ಮಧ್ಯದಲ್ಲಿ ತಾವು ಉತ್ತಮವಾದಂತ ಗೆಲುವನ್ನೊಂದು ಸಾಧಿಸ್ತೀರಿ. ಮತ್ತೆ ನಿಮ್ಮ ಸಾಧನೆ ಎಲ್ಲರಿಗೂ ಖುಷಿ ಕೊಡುತ್ತೆ, ಸಂತೋಷವನ್ನು ನೀಡುತ್ತೆ. ಇನ್ನು ಸ್ನೇಹಿತರ ಜೊತೆ ನೀವು ಈ ಸಮಯವನ್ನು ಹಂಚ್ಕೊಳ್ಬಹುದು. ಮತ್ತೆ ನಿಮಗೆ ದೊರಕುವಂತ ಕೆಲವೊಂದು ಹೊಸ ಯೋಜನೆಗಳು, ಹೊಸ ಆದಾಯಗಳು, ನಿಮಗೆ ಅವಕಾಶಗಳನ್ನು ಹುಡುಕಿ ಬರುತ್ತೆ. ಆದರೂ ಕೂಡ ನಿಮ್ಮ ಆದಾಯದಲ್ಲಿ ಉತ್ತಮವಾದಂತ ಲಾಭವಿದೆ. ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾಗುವಂತದ್ದು ಸಾಧ್ಯತೆಗಳಿದೆ. ಸ್ವಲ್ಪ ಜೋಪಾನವಾಗಿ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ. ಇನ್ನು ನೀವು ಮಾಡುವಂತ ವ್ಯಾಪಾರದಲ್ಲಿ
ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಉತ್ತಮವಾದಂತ ಲಾಭವಿದೆ. ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಅಡೆತಡೆಗಳು ಬರುವಂತ ಸಾಧ್ಯತೆಗಳಿದೆ. ಜೊತೆಗೆ ನಿಮ್ಮ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ಕೆಲವೊಂದು ಲಾಸ್ ಅನ್ನುವಂಥದ್ದು ಆಗುತ್ತೆ. ಆದರೂ ಕೂಡ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಲ್ಲಿ ಸ್ವಲ್ಪ ಇನ್ವೆಸ್ಟ್ ಮಾಡುವಂಥದ್ದು ಕಡಿಮೆ ಮಾಡಿ. ಇನ್ನು ನೀವು ಮಾಡುವಂತ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ನಿಮ್ಮ ಒಂದು ಮದುವೆ ಕಾರ್ಯಗಳಲ್ಲಿ ವಿಘ್ನಗಳು ಆಗುವಂಥದ್ದು ಸಾಧ್ಯತೆಗಳು ಇರುತ್ತೆ. ಈ ದಿನ ನಿಮಗೆ ಅಷ್ಟೊಂದು ಶುಭಕರವಲ್ಲ. ಆದರೂ ಕೂಡ ನಿಮ್ಮ ಒಂದು ಸಂಗಾತಿಯೊಡನೆ ಒಂದು ನೆಮ್ಮದಿ, ಸುಖ, ಶಾಂತಿ ಮತ್ತೆ ಕೆಲವೊಂದು ಸಮಯವನ್ನು ಕಳೆಯೋದಕ್ಕೆ ಇಷ್ಟಪಡ್ತೀರಿ. ಇನ್ನು ಮಿಥುನ ರಾಶಿಯವರಿಗೆ ಒಂದು ಉತ್ತಮವಾದಂತ ವಿಜಯೋತ್ಸವದ ಯೋಗವಿದೆ. ಆದರೂ ಕೂಡ ನೀವು ಕೆಲವೊಂದು ಮಾಡಿಕೊಳ್ಳುವಂತ ಪರಿಹಾರಗಳು ಏನಂದ್ರೆ, ಎಡಗೈಯಲ್ಲಿ ಬೆಳ್ಳಿ ಉಂಗುರವನ್ನು ಧರಿಸೋದ್ರಿಂದ ಇನ್ನಷ್ಟು ಒಳ್ಳೆ ಶುಭ ಫಲಗಳು ನಿಮಗೆ ಪ್ರಾಪ್ತಿ. ಇನ್ನು ಮುಂದಿನ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋಣ. ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತಹ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನು ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ. ಸಮೃದ್ಧಿ ಪ್ರೆಡಿಕ್ಷನ್. ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ? ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ. ಈ ಜಾತಕದಲ್ಲಿ ವಿದ್ಯೆ, ಉದ್ಯೋಗ, ಮದುವೆ ಯೋಗ, ಸಂತಾನ, ವ್ಯಾಪಾರ, ಹಣಕಾಸು, ಮನೆ ಕಟ್ಟುವ ಯೋಗ, ಆರೋಗ್ಯ, ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಭುಕ್ತಿ ಫಲಗಳು, ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಈ ಜನ್ಮ ಜಾತಕವು 5 ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು. ಹಾಗಾದ್ರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ. ಮೊದಲನೆಯ ವಿಧಾನ, ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು. ಇದರ ಬೆಲೆ 1,000 ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ 499 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಇನ್ನು ಜಾತಕವನ್ನು ಪಡೆಯುವ ಎರಡನೆಯ ವಿಧಾನ, ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ. ಇದರ ಬೆಲೆ 1,500 ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ 999 ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಜಾತಕವು 80ರಿಂದ 100 ಪುಟದವರೆಗೂ ಪಡೆಯಬಹುದು. ಹಾಗಾದ್ರೆ ಇನ್ನು ಯಾಕೆ ತಡ? ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ. ಇದನ್ನು ಆರ್ಡರ್ ಮಾಡುವ ವಿಧಾನ, ನಿಮ್ಮ ಜನ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು 9901177004 ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ, ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ, ಅಥವಾ ನಿಮ್ಮ ಮದುವೆ ವಿಚಾರದಲ್ಲಿ ಜಾತಕ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ನೀವು ಸಹ ತಿಳ್ಕೋಬೇಕಂದ್ರೆ ಇದಕ್ಕೆಲ್ಲ ಜಾತಕದ ಅವಶ್ಯಕತೆ ಬೇಕಾಗಿದೆ. ಸಮೃದ್ಧಿ ಪ್ರೆಡಿಕ್ಷನ್ ಅವರ ಕಡೆಯಿಂದ ನೀಡುತ್ತಿರುವ ಸಂಪೂರ್ಣವಾದ ಜನ್ಮ ಜಾತಕ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಂಡು ನಿಮ್ಮ ಜಾತಕಗಳಲ್ಲಿ ಏನೆಲ್ಲ ಫಲಗಳಿದೆ ಎಂದು ನೀವು ಸಹ ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು. ನೋಡಿ, ಕರ್ಕಾಟಕ ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 11 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು
ನೈಋತ್ಯ ದಿಕ್ಕು ಆಗಿರ್ತಕ್ಕಂಥದ್ದು. ಜೊತೆಗೆ ಅದೃಷ್ಟವಾದಂತ ಬಣ್ಣ ಬೂದು ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಎಲ್ಲರಿಗೂ ಸಹಾಯ ಮಾಡುವಂತ ಕೈಗುಣ ನಿಮ್ಮದಾಗಿರುತ್ತೆ. ಮತ್ತೆ ಪ್ರಾಚೀನ ವಸ್ತುಗಳು ನಿಮ್ಮ ಆಭರಣಗಳಲ್ಲಿ ಹೂಡಿಕೆ, ಲಾಭ ಮತ್ತು ಸಮೃದ್ಧಿಯನ್ನು ತರುತ್ತೆ. ಇನ್ನು ನಿಮ್ಮ ನಾಲಿಗೆ ನಿಮ್ಮ ಅಜ್ಜ ಅಜ್ಜಿಯರಿಂದ ಭಾವನೆಗಳಿಗೆ ಘಾಸಿ ಮಾಡೋದ್ರಿಂದ ನಿಮ್ಮ ಭಾಷೆಯನ್ನು ನಿಯಂತ್ರಿಸಿ, ಅಂದ್ರೆ ನೀವು ಮಾತನಾಡುವಂತ ಒಂದು ವರ್ಡ್ಸ್ ಆಗಿರ್ಬೋದು, ಅದು ಸ್ವಲ್ಪ ಗಮನ ಇಟ್ಕೊಂಡು ಮಾತಾಡೋದು ತುಂಬಾ ಒಳ್ಳೆಯದು. ಬಾಯಿ ಇದೆ ಅಂತ ಮಾತಾಡೋಕ್ ಹೋಗ್ಬೇಡಿ ಜಾಸ್ತಿ, ಅದೇ ನಿಮಗೆ ವಿರುದ್ಧವಾಗಿ ನಿಂತ್ಕೊಳ್ಳುವಂತ ಪರಿಸ್ಥಿತಿಗಳು ಬರುತ್ತೆ. ಜೊತೆಗೆ ನಿಮ್ಮ ಸಂಗಾತಿಗೆ ಸೋದರರ ಜೊತೆಯಲ್ಲಿ ಅನವಶ್ಯಕವಾದ ವಿವಾದಗಳಿರುತ್ತೆ, ಆದರೂ ಕೂಡ ಸ್ವಲ್ಪ ಎಚ್ಚರವಿರಿ. ಅಪರೂಪವೆಂಬಂತೆ ಆತ್ಮೀಯರೊಬ್ಬರನ್ನು ಭೇಟಿ ಮಾಡ್ತೀರಿ, ಅಂದ್ರೆ ಹೊಸ ವ್ಯಕ್ತಿನ ನೀವು ಈ ದಿನದಲ್ಲಿ ಭೇಟಿ ಮಾಡ್ತೀರಿ. ಮನಸ್ಸಿನಲ್ಲಿ ಉಪಯೋಗವಿಲ್ಲದ ಯೋಚನೆಗಳು ಇರುತ್ತೆ, ಆದರೂ ಕೂಡ ಧೈರ್ಯದಿಂದ ಎದುರಾಗುವ ಸವಾಲುಗಳನ್ನು ನೀವು ಎದುರಿಸ್ತೀರಿ. ಮತ್ತೆ ತಾಳ್ಮೆಯಿಂದ ಹಣಕಾಸಿನ ವಿಚಾರದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತೀರಿ. ಆದರೂ ಕೂಡ ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರುವಂತ ಸಾಧ್ಯತೆಗಳು ಇರುತ್ತೆ. ಸ್ವಲ್ಪ ನಿಮ್ಮ ಒಂದು ಗಂಡ ಹೆಂಡತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಆಗುವಂಥದ್ದು ಶುರುವಾಗುತ್ತೆ. ಸ್ವಲ್ಪ ಅದರಿಂದನೂ ಕೂಡ ಎಚ್ಚರವಿರಿ. ಇನ್ನು ನೀವು ಕೆಲವೊಂದು ಸೃಜನಶೀಲ ಕೆಲಸ ಮಾಡೋದಕ್ಕಿಂತ ಉದ್ಯೋಗವನ್ನು ಮಾಡೋದು ಎಷ್ಟೋ ಉತ್ತಮವಾಗಿರುತ್ತೆ. ಆದರೂ ಕೂಡ ಈ ಸಮಯದಲ್ಲಿ ನೀವು ನಿಮ್ಮ ಮೊಬೈಲ್ ಫೋನಲ್ಲಿ ಯಾವುದೇ ವೆಬ್ ಸರಣಿಯನ್ನು ನೋಡಬಹುದು. ಈ ದಿನ ನಿಮ್ಮ ಜೀವನ ಸಂಗಾತಿಗೆ ಸಾಮಾನ್ಯ ದಿನಗಳಿಂದ ಉತ್ತಮವಾಗಿರುತ್ತೆ, ಅಂದ್ರೆ ಸಾಮಾನ್ಯ ದಿನಗಳಿಗಿಂತಲೂ ಕೂಡ ಈ ದಿನ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ. ಮತ್ತೆ ನಿಮ್ಮ ಆರೋಗ್ಯದ ಕಡೆ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳಿದೆ, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರವಿರಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ರೀತಿಯ ಒಳ್ಳೆ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು. ಆದರೂ ನೀವು ಮಾಡ್ಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ಮನೆಯೊಳಗೆ ಸೂರ್ಯನ ಬೆಳಕು ಬರುವಂತೆ ಮಾಡಿ, ಇನ್ನಷ್ಟು ಆರೋಗ್ಯ ಲಾಭಕ್ಕೆ ಉತ್ತಮವಾಗಿ. ಮತ್ತೆ ಮುಂದಿನ ಸಿಂಹ ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 2 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟವಾದಂತ ಬಣ್ಣ ಕಂದು ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ಸಿಂಹರಾಶಿಯವರಿಗೆ ಉದ್ಯೋಗದಲ್ಲಿ ಮೇಲ್ಮಟ್ಟದ ಯಶಸ್ಸನ್ನು ಕಾಣ್ತೀರಿ. ಮತ್ತೆ ಕುಟುಂಬದಲ್ಲಿ ಎದುರಾಗುವ ಘಟನೆಯಿಂದ ಪರಸ್ಪರ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು, ಸ್ವಲ್ಪ ಕುಟುಂಬದಲ್ಲಿ ಎಚ್ಚರವಿರಿ. ಸುಮ್ಮನೆ ಬೇಡದೇ ಇರುವಂತ ವಿಚಾರಕ್ಕೆ ಜಗಳ, ವಾದ ವಿವಾದಗಳು ಆಗುವಂತದ್ದು ಸಾಧ್ಯತೆಗಳಿದೆ. ಮತ್ತೆ ಉತ್ತಮ ವೇತನಕ್ಕಾಗಿ, ಉತ್ತಮ ವೆಚ್ಚಕ್ಕಾಗಿ ಉದ್ಯೋಗವನ್ನು ನೀವು ಬದಲಾಯಿಸ್ತೀರಿ. ನಿಮ್ಮ ಮನಸ್ಸಿನ ಬಹುತೇಕ ಯೋಚನೆಗಳು ನಿಜವಾಗಲಿದೆ. ಹಣದ ಕೊರತೆ ಕಂಡು ಬರುತ್ತೆ, ಆದರೂ ಕೂಡ ಸ್ವಲ್ಪ ಎಚ್ಚರ ಇರೋದು ಒಳ್ಳೆಯದು. ಇನ್ನು ನೀವು ಹಲವಾರು ಒತ್ತಡಗಳು ಮತ್ತೆ ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಎದುರಿಸಬೇಕಾಗುತ್ತೆ. ಆದರೂ ಕೂಡ ನಿಮಗೆ ಈ ಸಮಯದಲ್ಲಿ ಕಿರಿಕಿರಿ ಹಾಗೂ ಆತಂಕದ ಭಾವನೆಗಳನ್ನು ಉಂಟು ಮಾಡಬಹುದು. ಮತ್ತೆ ನಿಮ್ಮ ಸಮಯ ತಕ್ಕಂತ ಹಣದ ಕಾತುರದಿಂದ ನೀವು ಮಾಡಬೇಕಾಗುತ್ತೆ, ಇಲ್ಲದಿದ್ದರೆ ಮುಂಬರುವ ಸಮಯ ತೊಂದರೆಗಳಿಂದ ತುಂಬಿರಬಹುದು. ಅಂದ್ರೆ ಹಣದ ಖರ್ಚನ್ನು ನೀವು ಸ್ವಲ್ಪ ನಿಭಾಯಿಸಿಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ಅತಿಥಿಗಳು ನಿಮ್ಮ ಮನೆಯನ್ನು ಒಂದು ಕಡೆ ವೀಕ್ಷಿಸಿದಾಗ ಅದು ನಿಮಗೆ ಅದ್ಭುತವಾದಂತ ಸಂಜೆಗಾಗಿ ಬಳಸಿಕೊಳ್ತಾರೆ. ಅಂದ್ರೆ ನಿಮ್ಮ ಕಷ್ಟಕ್ಕೆ, ಅವರ ಕಷ್ಟಕ್ಕೆ ಅವರು ನಿಮ್ಮನ್ನ ಬಳಸ್ಕೊತಾರೆ. ಸ್ವಲ್ಪ ಆದಷ್ಟು ಅತಿಥಿಗಳಿಂದ ಸ್ವಲ್ಪ ದೂರವಿರಿ, ಮತ್ತೆ ಸ್ನೇಹಿತರಿಂದ ಸ್ವಲ್ಪ ದೂರವಿರಿ. ಈ ಸಮಯದಲ್ಲಿ ನಿಮ್ಮ ಕಷ್ಟಕ್ಕೆ ಯೂಸ್ ಮಾಡ್ಕೊಳ್ಳೋದು ತುಂಬಾ ಇರುತ್ತೆ. ಇನ್ನು ಪ್ರೇಮ ವೈಫಲ್ಯದ ನೋವಿಗೆ ಇವತ್ತು ನೀವು ಕೆಲವೊಂದು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ನಿಮ್ಮ ಶ್ರಮ ಮತ್ತು ತಾಳ್ಮೆಯ ಮೂಲಕ ನಿಮ್ಮ ಗುರಿಗಳನ್ನು ನೀವು ಈ ದಿನದಲ್ಲಿ ತಲುಪ್ತೀರಿ. ಜೊತೆಗೆ ನಿಮ್ಮ ಸಮಯವನ್ನು ನೀಡಲು ನೀವು ಪ್ರಯತ್ನಿಸಿದರೆ ಇರುವಂತ ನಿಮ್ಮ ಒಂದು ಜೀವನದಲ್ಲಿ ಕಂಡು ಬರುವಂತ ದಿನವಾಗಿರುತ್ತೆ. ನಿಮ್ಮ ಸಮಯವನ್ನು ಕಳೆಯೋದಕ್ಕೆ ಇದು ಉತ್ತಮವಾದಂತ ದಿನವಿದೆ. ಮತ್ತೆ ನಿಮಗಾಗಿ ಈ ಸಮಯವನ್ನು ನೀವು ಕಳೆದುಕೊಳ್ಳುವಂತ ಪರಿಸ್ಥಿತಿಗಳು ಬರುತ್ತೆ, ಆದರೂ ಕೂಡ ನಿಮ್ಮ ಸಮಯವನ್ನು ವೇಸ್ಟ್ ಮಾಡಿಕೊಳ್ಳದೆ ಆ ಸಮಯಕ್ಕೆ ಬೆಲೆ ಕೊಟ್ಟು ಸಮಯನ ನೀವು ಉಪಯೋಗಿಸ್ಕೊಳ್ಳಿ. ಇನ್ನು ನಿಮ್ಮ ಸಂಗಾತಿಯ ಜೊತೆ ಒಂದು ಆರಾಮವಾದ ದಿನವನ್ನು ನೀವು ಈ ದಿನದಲ್ಲಿ ಕಳೆಯುತ್ತೀರಿ.
ಮತ್ತೆ ಸಿಂಹ ರಾಶಿಯವರಿಗೆ ಅಷ್ಟೊಂದು ಒಳ್ಳೆಯ ಶುಭ ಫಲಗಳು ಸಿಗೋದಿಲ್ಲ. ಆದರೂ ಕೂಡ ಒಂದು 50% ನಿಮಗೆ ಒಂದು ಒಳ್ಳೆಯ ಶುಭ ಫಲಗಳು ನೀವು ಈ ದಿನದಲ್ಲಿ ನೋಡಬಹುದು. ಇನ್ನು ಪರಿಹಾರ ಮಾಡ್ಕೊಳ್ಬೇಕಾದಂತ ಕೆಲವೊಂದು ವಿಚಾರಗಳು ಏನಂದ್ರೆ, ಪರಿಮಳಯುಕ್ತ ವಸ್ತುಗಳ ಬಳಕೆಯ ಮೂಲಕ ಆರೋಗ್ಯ ನಿಮಗೆ ಉತ್ತಮವಾಗಿ. ಇನ್ನು ಮುಂದಿನ ಕನ್ಯಾ ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 5 ಆಗಿದ್ರೆ, ಅದೃಷ್ಟವಾದಂತ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟವಾದಂತ ಬಣ್ಣ ಕಪ್ಪು ಬಣ್ಣ ಆಗಿರುತ್ತೆ. ಕನ್ಯಾ ರಾಶಿಯವರಿಗೆ ಈ ದಿನದಲ್ಲಿ ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಅನವಶ್ಯಕವಾಗಿ ಬದಲಾಯಿಸ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರೋದು ಉತ್ತಮ. ಮತ್ತೆ ನಿಮ್ಮ ಸಂಚಾರದಿಂದ ನಿರೀಕ್ಷಿತ ಅನುಕೂಲಗಳು ನಿಮಗೆ ದೊರೆಯಲಿದೆ. ಅಂದ್ರೆ ನೀವು ಮಾಡುವಂತ ಪ್ರಯಾಣದಿಂದ, ಜೊತೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನೀವು ಹೋಗುವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂತ ಲಾಭವಿದೆ. ಜೊತೆಗೆ ನೀವು ಇರುವ ಹಣವನ್ನು ಪೂರ್ವ ಯೋಜನೆ ಇಲ್ಲದೆ ಖರ್ಚು ಮಾಡ್ತೀರಿ. ಸುಮ್ಮನೆ ಅನವಶ್ಯಕವಾಗಿ ಖರ್ಚು ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ತೋರಿಸ್ತೀರಿ. ಜೊತೆಗೆ ಆರಸಿ ಬಂದವರಿಗೆ ಅನ್ನದಾನ ಮಾಡುವಂತ ಕೈಗುಣ ನಿಮ್ಮದಾಗಿರುತ್ತೆ. ಇನ್ನು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಧ್ಯಾನ ಮತ್ತು ಯೋಗ ಮಾಡುವಂಥದ್ದು ತುಂಬಾ ಉತ್ತಮವಾಗಿರುತ್ತೆ. ಜೊತೆಗೆ ನೀವು ಕೆಲವೊಂದು ವ್ಯಕ್ತಿಗಳಿಗೆ ಸಹಾಯ ಮಾಡಬೇಕನ್ನುವಂಥದ್ದು ನಿರೀಕ್ಷೆಯನ್ನು ಇಟ್ಕೊಂಡಿರ್ತೀರಿ. ನಿಮ್ಮ ಪ್ರಿಯತಮೆಯ ಕಠಿಣ ಪದಗಳಿಂದ ನಿಮ್ಮ ಮನಸ್ಥಿತಿ ಹಾಳಾಗುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಮ ಒಂದು ಜೀವನದಲ್ಲಿ ಕೆಲವೊಂದು ಆಲೋಚನೆಗಳನ್ನು ಚೆನ್ನಾಗಿ ಪ್ರಸ್ತುತಪಡಿಸ್ತೀರಿ. ಮತ್ತೆ ಕೆಲಸದಲ್ಲಿ ನಿಮ್ಮ ಬದ್ಧತೆಯನ್ನು ಕಾಪಾಡ್ಕೋತೀರಿ. ಇನ್ನು ನಿಮ್ಮ ನೋಟ ಮತ್ತು ವ್ಯಕ್ತಿತ್ವವನ್ನು ಸುಧಾರಿಸಲು ಮಾಡಿದ ಯತ್ನಗಳು, ಯೋಜನೆಗಳು ನಿಮಗೆ ತೃಪ್ತಿ ನೀಡುತ್ತೆ. ಆದರೂ ಕೂಡ ನಿಮ್ಮ ಸಂಗಾತಿಯ ಸಂಬಂಧಕರು ನಿಮ್ಮ ವೈವಾಹಿಕ ಆನಂದದ ಸಾಮರಸ್ಯಕ್ಕೆ ತೊಂದರೆಯನ್ನುಂಟು ಮಾಡ್ತಾರೆ. ಸ್ವಲ್ಪ ರಿಲೇಷನ್ ಕಡೆಯಿಂದ, ಕುಟುಂಬದವರಿಂದ ಸ್ವಲ್ಪ ಎಚ್ಚರವಿರೋದು ತುಂಬಾ ಉತ್ತಮ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನದಲ್ಲಿ ಒಂದು ಒಳ್ಳೆಯ ಶುಭ ಫಲವಿದೆ. ಮತ್ತೆ ನೀವು ಮಾಡ್ಕೊಳ್ಬೇಕಾದಂತ ಕೆಲವೊಂದು ಪರಿಹಾರಗಳು ಏನಂದ್ರೆ, ಹೂವುಗಳು ಹಣದ ಸ್ಥಾವರ ಮತ್ತೆ ಅಕ್ವೇರಿಯಂ ಮತ್ತೆ ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇರೋದ್ರಿಂದ ಮನೆಯಲ್ಲಿ ಶಾಂತಿ ಮತ್ತೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಬಹುದು. ಇನ್ನು ಮುಂದಿನ ತುಲಾರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 12 ಆಗಿದ್ರೆ, ಅದೃಷ್ಟವಾದಂತ ದಿಕ್ಕು ಈಶಾನ್ಯ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ತಿಳಿ ಹಸಿರು ಆಗಿರುವಂಥದ್ದು. ಇನ್ನು ತುಲಾರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ವಾದ ವಿವಾದಗಳನ್ನು ಕಡಿಮೆ ಮಾಡುವಂತ ಒಂದು ಉತ್ತಮವಾದಂತ ದಿನವಾಗಿರುತ್ತೆ. ಅಂದ್ರೆ ಈ ಸಮಯದಲ್ಲಿ ವಾದ ವಿವಾದಗಳನ್ನು ಮಾಡುವುದು ಮತ್ತೆ ಕಡಿಮೆ ಮಾಡೋದು ತುಂಬಾ ಉತ್ತಮವಾಗಿರುತ್ತೆ. ಜೊತೆಗೆ ಅತಿಯಾದ ಸಿಟ್ಟಿನ ಬುದ್ಧಿ ಇರುವ ಕಾರಣ ಆತ್ಮೀಯರು ದೂರವಾಗ್ತಾರೆ. ನಿಮ್ಮ ಕೋಪದಿಂದ, ನಿಮ್ಮ ಹಠದಿಂದ ನಿಮ್ಮ ಸ್ನೇಹಿತರು ದೂರವಾಗುವಂತ ಸಾಧ್ಯತೆಗಳಿರುತ್ತೆ. ಆದಷ್ಟು ನಿಮ್ಮ ಕೋಪವನ್ನು ಕಡಿಮೆ ಮಾಡಿ ತಾಳ್ಮೆಯಿಂದ ಏನೇ ಇದ್ರೂ ತಾಳ್ಮೆಯಿಂದ ನಿಭಾಯಿಸ್ಕೊಂಡು ಹೋಗಿ. ಇನ್ನು ಸೋದರನಿಗೆ ಗಣ್ಯ ವ್ಯಕ್ತಿಗಳಿಂದ ಸಹಾಯ ದೊರೆಯುತ್ತೆ. ಆರೋಗ್ಯದ ಬಗ್ಗೆ ಗಮನವಿರಲಿ. ನಿಮ್ಮ ಆರೋಗ್ಯದ ದೃಷ್ಟಿಕೋನದಲ್ಲಿ ಸ್ವಲ್ಪ ಎಚ್ಚರ ಇರೋದು ತುಂಬಾ ಒಳ್ಳೆಯದು. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮವಾದಂತ ಲಾಭವಿರುತ್ತೆ. ಮತ್ತೆ ನಿಮಗೆ ಸಂತೋಷ ತರುವಂತ ಕೆಲವೊಂದು ನಿಮ್ಮ ಗೆಳತಿಯ ಜೊತೆ ಕೆಲವೊಂದು ಅಸಭ್ಯವಾಗಿ ನಡೆದುಕೊಳ್ಬೇಡಿ. ಯಾಕಂದ್ರೆ ಪ್ರೀತಿಯ ಜೀವನ ಇಂದು ನಿಜವಾಗಿಯೂ ಸುಂದರವಾಗಿ ಅರಳುತ್ತೆ. ಜೊತೆಗೆ ನೀವು ಮಾಡುವಂತ ಶಾಪಿಂಗ್ ಆಗಿರ್ಬೋದು, ಇತರ ಚಟುವಟಿಕೆಗಳು ನಿಮ್ಮನ್ನು ದಿನವಿಡೀ ಬಿಡುವಿಲ್ಲದಂತೆ ಮಾಡುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಒಂದು ಪ್ರೀತಿ ಪಾತ್ರರೊಡನೆ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಆದಷ್ಟು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನು ನಿಮ್ಮ ವೈವಾಹಿಕ ಜೀವನ ದೈನಂದಿನ ಅಗತ್ಯಗಳ ನೆರವೇರಿಸುವಿಕೆಯ ಕೊರತೆಯಿಂದಾಗಿ ನೀವು ಈ ದಿನದಲ್ಲಿ ಒತ್ತಡಕ್ಕೆ ಒಳಗಾಗ್ತೀರಿ. ಆದರೂ ಕೂಡ ನಿಮಗೆ ಆಹಾರ ನೈರ್ಮಲ್ಯ ಹಾಗೂ ಇತರ ಗೃಹ ಬಳಕೆ ಕೆಲಸ ನಿಮಗೆ ಶುರುವಾಗುವಂತ ಪ್ರಯತ್ನಗಳು ಬರಬಹುದು. ಮತ್ತೆ ನಿಮಗೆ ಈ ದಿನದಲ್ಲಿ ಕೆಲವೊಂದು ಒಳ್ಳೆಯ ಶುಭ ಫಲವಿದೆ. ಆದರೂ ಕೂಡ ನೀವು ಮಾಡ್ಕೊಳ್ಬೇಕಾದಂತ ಪರಿಹಾರಗಳೇನೆಂದ್ರೆ, ಬಾಳೆ ಮರವನ್ನು ಪೂಜಿಸೋದ್ರಿಂದ ಪ್ರೀತಿಯ ಸಂಬಂಧವು
ಇನ್ನು ಮುಂದಿನ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 3 ಆಗಿದ್ರೆ, ಅದೃಷ್ಟವಾದಂತ ದಿಕ್ಕು ಪೂರ್ವ ದಿಕ್ಕು ಆಗಿರುತ್ತೆ. ಅದೃಷ್ಟದ ಬಣ್ಣ ನಸುಗೆಂಪು ಬಣ್ಣ ಆಗಿರುವಂತದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿರುತ್ತೆ. ಯಾವುದೇ ಕೆಲಸ ಇದ್ರೂ ಕೂಡ ಅದನ್ನು ಮಾಡಿ ತೋರಿಸ್ತೀರಿ. ಮತ್ತೆ ಬುದ್ಧಿವಂತಿಕೆಯಿಂದ ಎಲ್ಲರ ಮನೆ ಗೆಲ್ಲುವಂತೆ ಮಾತನಾಡ್ತೀರಿ. ನರ ನಿಶಕ್ತಿಯಿಂದ ಬಳಲುವಿರಿ. ಆದರೂ ಕೂಡ ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರ ಇರೋದು ತುಂಬಾ ಒಳ್ಳೆಯದು. ಇನ್ನು ಸಂಗಾತಿಗೆ ಅನಿರೀಕ್ಷಿತ ಶುಭ ಫಲಗಳು ದೊರೆಯುತ್ತೆ. ನಿಮ್ಮ ಹೆಂಡತಿಯವರಿಗೆ ಒಂದು ಉತ್ತಮವಾದಂತ ಫಲವಿದೆ. ದಂಪತಿಗಳ ನಡುವೆ ಉತ್ತಮ ಅನುಬಂಧ ಇರುತ್ತೆ. ಈ ಸಮಯದಲ್ಲಿ ದಾಂಪತ್ಯ ಜೀವನ ತುಂಬಾ ಅದ್ಭುತವಾಗಿರುತ್ತೆ. ಮತ್ತೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲವೊಂದು ನಷ್ಟವನ್ನು ಉಂಟು ಮಾಡುತ್ತೆ. ಈ ಸಮಯದಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಇನ್ನು ಸ್ನೇಹಿತರೊಂದಿಗೆ ಎಲ್ಲಾದ್ರೂ ನೀವು ಸುತ್ತಾಡಲು ಹೋಗ್ತಿದ್ರೆ ಹಣವನ್ನು ಚೆನ್ನಾಗಿ ಯೋಚಿಸಿ ಖರ್ಚು ಮಾಡಿ. ಹಣದ ಕೊರತೆಗಳು ಉಂಟಾಗುವಂತದ್ದು ಸಾಧ್ಯತೆಗಳಿರುತ್ತೆ. ಕುಟುಂಬದ ಸದಸ್ಯರ ಅಗತ್ಯಗಳಿಗೆ ಆದ್ಯತೆ ನೀಡಿ. ಜೊತೆಗೆ ನೀವು ಅವರ ಸಲುವಾಗಿ ಕಾಳಜಿ ತೆಗೆದುಕೊಳ್ಳುವಂತಿರುವಂತ ಪ್ರಯತ್ನಗಳನ್ನು ಮಾಡಿ. ಅವರಿಗೆ ಅರ್ಥವಾಗುವ ಹಾಗೆ ಅವರ ಸಂತೋಷವನ್ನು ಹಂಚಿಕೊಳ್ಳಿ. ಮತ್ತೆ ಪ್ರಣಯಕ್ಕೆ ಒಳ್ಳೆಯ ದಿನ ಇದು. ನಿಮ್ಮ ಕೆಲಸದ ಪರಿಸರ ಈ ದಿನದಲ್ಲಿ ಒಳ್ಳೆಯದಕ್ಕೆ ಬದಲಾಯಿಸಬಹುದು. ಇನ್ನು ಪ್ರಯಾಣಕ್ಕೆ ಒಳ್ಳೆಯ ದಿನವಲ್ಲ ಇದು. ಆದಷ್ಟು ಪ್ರಯಾಣ ಮಾಡುವಂತವರು ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ಮ ಅರ್ಧಾಂಗಿಯ ಜೊತೆ ಪ್ರಣಯಕ್ಕೆ ಉತ್ತಮವಾದಂತ ದಿನವಾಗಿರುತ್ತೆ. ಇನ್ನು ಈ ದಿನ ಅಂತೂ ವೃಶ್ಚಿಕ ರಾಶಿಯವರಿಗೆ ಒಂದು ಒಳ್ಳೆಯ ಶುಭ ಫಲವಿದೆ. ಜೊತೆಗೆ ನೀವು ಮಾಡ್ಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ಗೋಧಿ ಮತ್ತೆ ಬೆಲ್ಲವನ್ನು ಹಸುವಿಗೆ ತಿನ್ನಿಸೋದ್ರಿಂದ ನಿಮ್ಮ ಆರೋಗ್ಯವು ತುಂಬಾ ಮತ್ತೆ ಮುಂದಿನ ಧನುಸ್ಸು ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 6 ಆಗಿದ್ರೆ, ಅದೃಷ್ಟವಾದಂತ ದಿಕ್ಕು ದಕ್ಷಿಣ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟವಾದಂತ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ನೋಡಿ, ಧನುಸು ರಾಶಿಯವರಿಗೆ ಕೆಲವೊಂದು ದೊರಕುವಂತ ಅವಕಾಶಗಳನ್ನು ನೀವು ಸದುಪಯೋಗ ಪಡ್ಕೊಳ್ತೀರಿ. ಸಂಗಾತಿಯು ಮಾತುಕತೆಯು ಮೂಲಕ ನಿಮಗೆ ಹಣಕಾಸಿನ ವಿವಾದಕ್ಕೆ ಪರಿಹಾರ ಕಂಡು ಹಿಡಿಯುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಮತ್ತೆ ಕಣ್ಣಿನ ಉರಿ ಅಥವಾ ನೀರು ಸೋರುವ ತೊಂದರೆ ಇರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರದಿಂದ ಇರೋದು ತುಂಬಾ ಉತ್ತಮವಾಗಿರುತ್ತೆ. ಇನ್ನು ತಂದೆಯವರ ಆರೋಗ್ಯದಲ್ಲಿ ಏರಿಳಿತ ಕಂಡು ಬರಲಿದೆ. ತಂದೆಯವರ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿ ವಹಿಸಿ. ಜೊತೆಗೆ ನಿಮ್ಮ ಒಂದು ಸೋದರನು ಯಾವುದೇ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ. ನಿಮ್ಮ ಸೋದರನ ಒಂದು ವಿಚಾರದಲ್ಲಿ ಬಂದಾಗ ನಿಮ್ಮ ಸಹಾಯಕ್ಕೆ ಅವರು ಸಪೋರ್ಟ್ ಕೊಡೋದಿಲ್ಲ. ಮತ್ತೆ ಧನುಸು ರಾಶಿಯವರಿಗೆ ಈ ಸಮಯದಲ್ಲಿ ಮಾನಸಿಕವಾಗಿ ಅತ್ಯಂತ ದುರ್ಬಲರಾಗಿರ್ತೀರಿ. ಆದ್ರಿಂದ ನೀವು ನೋವಿಗೆ ಒಳಗಾಗಬಹುದು. ನಿಮ್ಮ ಜೀವನದ ಕಳಪೆ ಆರೋಗ್ಯದಿಂದಾಗಿ ನಿಮ್ಮ ಹಣವನ್ನು ಇಂದು ಖರ್ಚು ಮಾಡಬಹುದು. ಆದರೆ ನೀವು ಅದರ ಬಗ್ಗೆ ಸ್ವಲ್ಪ ಚಿಂತಿಸಬೇಕಾಗಿಲ್ಲ. ಯಾಕಂದ್ರೆ ಹಣವನ್ನು ನೀವು ಉಳಿಸಲಾಗುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಆದರೂ ಕೂಡ ಕೆಟ್ಟ ಸಮಯದಲ್ಲಿ ನಿಮಗೆ ಉಪಯುಕ್ತವಾಗಿರುತ್ತೆ. ಮತ್ತೆ ಒಬ್ಬ ಹತ್ತಿರದ ಸಂಬಂಧಿಗೆ ಹೆಚ್ಚು ಗಮನ ಆಗುವಂತ ಪ್ರಯತ್ನಗಳನ್ನು ನೀವು ಮಾಡಬೇಕಾಗುತ್ತೆ. ಅವರು ಬೆಂಬಲ ಮತ್ತು ಆರೈಕೆ ನೀಡಬಹುದು ನಿಮಗೆ. ಮತ್ತೆ ನಿಮ್ಮ ಗೆಳತಿ ನಿಮಗೆ ಮೋಸ ಮಾಡಬಹುದು. ನಿಮ್ಮ ಪ್ರೀತಿ ಪಾತ್ರರೊಡನೆ ಕೆಲವೊಂದು ಘರ್ಷಣೆಗಳು, ವಾದ ವಿವಾದಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಇನ್ನು ನೀವು ಶ್ರಮಕ್ಕೆ ತಕ್ಕಂತೆ ಪ್ರತಿಫಲವನ್ನು ಪಡ್ಕೋತೀರಿ. ಮತ್ತೆ ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಸಮಯವನ್ನು ಕಳೆಯುವ ಒಂದು ಅವಕಾಶಗಳು ನಿಮಗೆ ಈ ದಿನದಲ್ಲಿ ಸಿಗುತ್ತೆ. ಆದರೂ ಕೂಡ ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಅವ್ರಿಗೂ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಧನುಸು ರಾಶಿಯವರಿಗೆ ಈ ದಿನ ಸ್ವಲ್ಪ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನೀವು ಮಾಡ್ಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ನಿಮ್ಮ ತೂಕಕ್ಕೆ ಸಮನವಾಗಿ ಗೌಶಾಲೆಯಲ್ಲಿ ದಾನ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾಗಿರುವಂತ ಫಲಗಳನ್ನು ನೀವು ಪಡ್ಕೋತೀರಿ. ಇನ್ನು ಮುಂದಿನ ಮಕರ ರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 1 ಆಗಿದ್ರೆ, ಅದೃಷ್ಟವಾದಂತ ದಿಕ್ಕು ನೈಋತ್ಯ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟವಾದಂತ ಬಣ್ಣ
ಹಾಲಿನ ಬಣ್ಣ ಆಗಿರುವಂತದ್ದು, ಅಂದ್ರೆ ಬಿಳಿ ಬಣ್ಣ ಆಗಿರುವಂತದ್ದು. ನೋಡಿ, ಮಕರ ರಾಶಿಯವರಿಗೆ ಧರ್ಮಗುರುಗಳನ್ನು ಭೇಟಿ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಕೆಲಸ ಕಾರ್ಯಗಳಲ್ಲಿ ನೀವು ನಿರೀಕ್ಷಿಸದ ಯಶಸ್ಸನ್ನು ದೊರೆಯುವುದಿಲ್ಲ. ಆದರೂ ಕೂಡ ಕೋಪಗೊಂಡರೂ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಯೇ ಇರುತ್ತೆ. ಇನ್ನು ಶೀತವಾಯುವಿನ ದೋಷ ನಿಮ್ಮನ್ನು ಕಾಡುವಂತ ಪರಿಸ್ಥಿತಿಗಳು ಎದುರಾಗ್ತವೆ. ಸ್ವಲ್ಪ ಈ ಸಮಯದಲ್ಲಿ ಆದಷ್ಟು ಮಳೆ ಬರುವಂತ ಸಮಯದಲ್ಲಿ ಸ್ವಲ್ಪ ಹೊರಗಡೆ ಹೋಗುವಂಥದ್ದು ಕಡಿಮೆ ಮಾಡಿ. ಇನ್ನು ಸೋದರಿಯಿಂದ ಉಡುಗೊರೆಯೊಂದು ದೊರೆಯಲಿದೆ. ನಿಮ್ಮ ಒಂದು ಅನಿವಾರ್ಯವಾಗಿ ಬೇರೆಯವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಅನಿವಾರ್ಯ ಪರಿಸ್ಥಿತಿಯಿಂದ ಬೇರೆಯವರ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಾಗುವಂತ ಪರಿಸ್ಥಿತಿಗಳು ಎದುರಾಗ್ತವೆ. ಇನ್ನು ಮಕರ ರಾಶಿಯವರಿಗೆ ಒತ್ತಡವನ್ನು ಉಪೇಕ್ಷಿಸಬಾರದು. ಅಂದ್ರೆ ಒತ್ತಡವನ್ನು ಕೆಲವೊಂದು ಎದುರಿಸುವಂತ ಪ್ರಯತ್ನಗಳು ನೀವು ಮಾಡಬೇಕಾಗುತ್ತೆ. ವೇಗವಾಗಿ ತಂಬಾಕು ಮತ್ತು ಮದ್ಯದಷ್ಟೇ ಗಂಭೀರವಾದ ಒಂದು ಸಾಂಕ್ರಾಮಿಕ ರೋಗ ನಿಮಗೆ ಹರಡುವಂತ ಪರಿಸ್ಥಿತಿಗಳು ಬರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಎಚ್ಚರ ಇರೋದು ತುಂಬಾ ಉತ್ತಮ. ಇನ್ನು ನೀವು ದೂರದ ಸ್ಥಳದ ಸಂಬಂಧಿಕರಲ್ಲಿ ನಿಮ್ಮನ್ನು ಸಂಪರ್ಕಿಸಬಹುದು. ಆದರೂ ನಿಮ್ಮ ಕಿಟಕಿಯಲ್ಲಿ ಹೂ ಬಿಡುವ ಮೂಲಕ ನಿಮ್ಮ ಪ್ರೀತಿಯನ್ನು ತೋರಿಸಿ ಹೊಸ ಗ್ರಾಹಕರೊಂದಿಗೆ ಮಾತುಕತೆಗೆ ಇದೊಂದು ನಿಮಗೆ ಅದ್ಭುತವಾದಂತ ದಿನವಾಗಿರುತ್ತೆ. ಇನ್ನು ನೀವು ಅನಿರೀಕ್ಷಿತ ಮೂಲಗಳಿಂದ ಪ್ರಮುಖ ಆಮಂತ್ರಣವನ್ನು ಸ್ವೀಕರಿಸ್ತೀರಿ. ನಿಮ್ಮ ಜೀವನ ಸಂಗಾತಿ ಹಿಂದೆಂದೂ ಹಿಂದಿಗಿಂತ ಹೆಚ್ಚು ಅದ್ಭುತವಾಗಿರಲಿಲ್ಲ. ಆದರೂ ಕೂಡ ನೀವು ಈ ಸಮಯದಲ್ಲಿ ಯಾವತ್ತು ಇರದೇ ಇರುವಂತ ನಿಮ್ಮ ಸಂಗಾತಿ, ಈ ದಿನದಲ್ಲಿ ನಿಮ್ಮ ಸಂಗಾತಿಯನ್ನು ಖುಷಿಯಾಗಿರುವಂತ ಒಂದು ಪರಿಸ್ಥಿತಿಯನ್ನು ನೀವು ಈ ದಿನದಲ್ಲಿ ನೋಡ್ತೀರಿ. ಇನ್ನು ಮಕರ ರಾಶಿಯವರು ಈ ಒಂದು ದಿನದಲ್ಲಿ ಕೆಲವೊಂದು ಒಳ್ಳೆ ಫಲಗಳನ್ನು ನೀವು ನೋಡಬಹುದು. ಆದರೂ ನೀವು ಮಾಡ್ಕೊಳ್ಬೇಕಾದಂತ ಪರಿಹಾರಗಳೇನೆಂದ್ರೆ, ಉತ್ತಮ ಆರೋಗ್ಯವನ್ನು ಪಡೆಯಲು 9ಕ್ಕಿಂತ ಕಡಿಮೆ ವಯಸ್ಸಿನ ಹುಡುಗಿಯರಿಗೆ ಆಹಾರವನ್ನು ದಾನ ಮಾಡೋದ್ರಿಂದ ಇನ್ನಷ್ಟು ಶುಭ ಫಲಗಳು ನಿಮಗೆ ಪ್ರಾಪ್ತಿ. ಇನ್ನು ಮುಂದಿನ ಕುಂಭರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 4 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ಪಶ್ಚಿಮ ದಿಕ್ಕು ಆಗಿರುತ್ತೆ. ಜೊತೆಗೆ ಅದೃಷ್ಟದ ಬಣ್ಣ ಹೊಗೆಯ ಬಣ್ಣ ಆಗಿರುವಂತದ್ದು. ಇನ್ನು ಕುಂಭರಾಶಿಯವರಿಗೆ ದೇವರಲ್ಲಿ ನಂಬಿಕೆ ಇದ್ದರೂ ಸ್ವಂತ ಪ್ರಯತ್ನದ ಮೇಲೆ ನೀವು ಅವಲಂಬಿತರಾಗ್ತೀರಿ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ತೀರಿ. ಮತ್ತೆ ಮಂತ್ರ ತಂತ್ರಗಳಲ್ಲಿ ನಂಬಿಕೆ ಬರಲಿದೆ ನಿಮಗೆ. ಅಂದ್ರೆ ನೀವು ಯಾವುದೇ ಒಂದು ದೇವರ ಕಾರ್ಯ ಆಗಿರಬಹುದು, ಜೊತೆಗೆ ಕೆಲವೊಂದು ಮಂತ್ರ ತಂತ್ರದ ಪ್ರಯೋಗದ ಮೇಲೆ ನಿಮಗೆ ಅತಿ ಹೆಚ್ಚು ನಂಬಿಕೆ ಎನ್ನುವಂಥದ್ದು ನೀವು ರೂಢಿಸ್ಕೋತೀರಿ. ಇನ್ನು ಬೇರೆಯವರ ಭಾವನೆಗಳಿಗೆ ತೊಂದರೆಯಾಗದಂತೆ ಮಾತನಾಡ್ತೀರಿ. ಕುಟುಂಬದ ಸದಸ್ಯರ ಜೊತೆಯಲ್ಲಿ ಯಾತ್ರಾ ಸ್ಥಳಕ್ಕೆ ದೀರ್ಘಕಾಲದ ಪ್ರವಾಸವನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡ್ತೀರಿ. ಇನ್ನು ನೀವು ಈ ಸಮಯದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸುವಂತ ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರ ಇರೋದು ನಿಮಗೆ ಒಳ್ಳೆಯದು. ಇನ್ನು ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಆದರೂ ಕೂಡ ನೀವು ಈ ಒಂದು ಸಮಯದಲ್ಲಿ ಅವರೊಂದಿಗೆ ಸಮಯವನ್ನು ಕಳೆಯುವಂಥದ್ದು ತುಂಬಾ ಉತ್ತಮವಾಗಿರುತ್ತೆ. ಮತ್ತೆ ನಿಮ್ಮ ಮಾತುಗಳನ್ನು ಸ್ಪಷ್ಟವಾಗಿ ಅವರ ಮುಂದೆ ಮಾತನಾಡೋದ್ರಿಂದ ನೀವು ಕೆಲವೊಂದು ಪ್ರೀತಿ ಪಾತ್ರರ ಜೊತೆಗೆ ಪಾತ್ರರಾಗಿರ್ತೀರಿ. ಮತ್ತೆ ನಿಮ್ಮ ಕೆಲಸದಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಲು ನಿಮ್ಮ ಬುದ್ಧಿವಂತಿಕೆ ಈ ಸಮಯದಲ್ಲಿ ಉಪಯುಕ್ತವಾಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಕೆಲವೊಂದು ಒಳ್ಳೆ ಫಲಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಇನ್ನು ನೀವು ಮಾಡ್ಕೊಳ್ಬೇಕಾದಂತ ಪರಿಹಾರಗಳು ಏನಂದ್ರೆ, ದೇವರ ಗುಡಿಯಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಇನ್ನಷ್ಟು ಒಳ್ಳೆ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗಲಿದೆ. ಇನ್ನು ಕೊನೆಯ ಮೀನರಾಶಿಯವರಿಗೆ ಅದೃಷ್ಟವಾದಂತ ಸಂಖ್ಯೆ 7 ಆಗಿದ್ರೆ ಅದೃಷ್ಟವಾದಂತ ದಿಕ್ಕು ಉತ್ತರ ದಿಕ್ಕು ಆಗಿರುತ್ತೆ. ಇನ್ನು ಅದೃಷ್ಟವಾದಂತ ಬಣ್ಣ ಆಕಾಶ ನೀಲಿ ಬಣ್ಣ ಆಗಿರುವಂತದ್ದು. ಮೀನರಾಶಿಯವರಿಗೆ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯಲಿದೆ. ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದ ಕೊರತೆ ಇರುತ್ತೆ. ಸಂಗಾತಿಯೊಂದಿಗೆ ಅನವಶ್ಯಕ ವಾದ ವಿವಾದಗಳಿರುತ್ತೆ. ಎಡಗಣ್ಣಿಗೆ ಪೆಟ್ಟು ಬಿಡಬಹುದು. ಆದರೂ ಕೂಡ
ಹಣಕಾಸಿನ ವ್ಯವಹಾರದಲ್ಲಿ ಎದುರಾಗುವ ತೊಂದರೆಯಿಂದ ಪಾಲಾಗ್ತೀರಿ. ಇನ್ನು ನೀವು ಈ ಸಮಯದಲ್ಲಿ ಹಣದ ಒಂದು ಕೊರತೆಗಳಿಂದ, ಹಣದ ಸಮಸ್ಯೆಗಳಿಂದ ನೀವು ಪಾರಾಗ್ತೀರಿ. ಯಾರಾದರೂ ಒಬ್ಬರು ನಿಮಗೆ ಸಹಾಯ ಮಾಡುವಂತ ಒಂದು ವ್ಯಕ್ತಿತ್ವಗಳು ನಿಮ್ಮಲ್ಲಿ ರೂಪಿಸಿಕೊಂಡಿರ್ತಾರೆ. ಇನ್ನು ಈ ಸಮಯದಲ್ಲಿ ನೀವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ನಿಮ್ಮ ಹಣವನ್ನು ಎಲ್ಲಿ ನೀವು ಇಡ್ತಿರೋ ಅಲ್ಲೆಲ್ಲ ನಿಮಗೆ ಕಷ್ಟಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಮತ್ತೆ ನಿಮ್ಮ ಸುತ್ತಲಿನ ಜನಗಳು ನಿಮಗೆ ಕೆಲವೊಂದು ಅವಮಾನ ಅಪಚಾರ ಮಾಡುವಂತ ಸಾಧ್ಯತೆಗಳು ಇರುತ್ತೆ. ಇನ್ನು ನಿಮ್ಮ ನೋವನ್ನು ನೀವು ಆದಷ್ಟು ನೀವೇ ನುಂಗಬೇಕಾಗುತ್ತೆ. ಯಾರ ಹತ್ರನೂ ಹಂಚಿಕೊಳ್ಳುವಂತ ಸಮಯನೂ ನಿಮಗೆ ಸಿಗೋದಿಲ್ಲ. ನಿಮ್ಮ ಪ್ರೇಮಿಯ ದಿನವನ್ನು ನೀವು ಉತ್ತಮವಾಗಿ ಆಚರಿಸ್ತೀರಿ. ಮತ್ತೆ ನಿಮ್ಮ ನಡುವೆ ಒಡನಾಟ, ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ನಿಮಗೆ ಅಷ್ಟೊಂದು ಸಿಗೋದಿಲ್ಲ. ಹಣಕಾಸು ಜೊತೆಗೆ ಪ್ರೀತಿ, ಕುಟುಂಬದಿಂದ ದೂರ ಹೋಗಿ ಈ ದಿನದಲ್ಲಿ ನೀವು ಆನಂದವನ್ನು ಹುಡುಕ್ತಾ ಯಾವುದೇ ಆಧ್ಯಾತ್ಮಿಕ ಗುರುವನ್ನು ಭೇಟಿ ಮಾಡಲು ಪ್ರಯತ್ನಿಸುತ್ತೀರಿ. ಜೊತೆಗೆ ಸ್ವಲ್ಪವೇ ಪ್ರಯತ್ನಗಳನ್ನು ಮಾಡುವಂತ ಈ ಒಂದು ಸಮಯದಲ್ಲಿ ಕೆಲವೊಂದು ವೈವಾಹಿಕ ಜೀವನದ ಅತ್ಯುತ್ತಮವಾದಂತ ದಿನಗಳಾಗಿರುವಂತ ಪ್ರಯತ್ನಗಳು ಬರುತ್ತೆ. ಇನ್ನು ನೀವು ಈ ಸಮಯದಲ್ಲಿ ತುಂಬಾ ಅದೃಷ್ಟವಾದಂತ ಫಲಗಳನ್ನು ನೀವು ಪಡ್ಕೋತೀರಿ. ಇನ್ನು ನೀವು ಮಾಡ್ಕೊಳ್ಬೇಕಾದಂತ ಕೆಲವೊಂದು ಪರಿಹಾರಗಳು ಏನಂದ್ರೆ, ಮಲಗುವ ಕೋಣೆಯಲ್ಲಿ ಅಂದ್ರೆ ದಕ್ಷಿಣ ಗೋಡೆಯ ಮೇಲೆ ಕೆಂಪು ಶೂನ್ಯ ಬಲ್ಬ್ ಅನ್ನು ಹಚ್ಚುವುದರಿಂದ ಕುಟುಂಬದ ಸಂತೋಷವು ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ವೀಕ್ಷಕರೇ, 12 ರಾಶಿಗಳ ದ್ವಾದಶ ರಾಶಿಗಳ ಫಲವನ್ನು ನಿಮಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಉತ್ತಮವಾದಂಥ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ. ಮತ್ತೆ ನಿಮಗೆ ಜ್ಯೋತಿಷ್ಯದ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ, ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಮ್ಮೆ ನೇರವಾಗಿ ಕರೆ ಮಾಡಿ ಉತ್ತಮ ಸಲಹೆಯನ್ನು ಪಡೆದುಕೊಳ್ಳಿ.